ಕೋಗಿಲು ಲೇಔಟ್ನಲ್ಲಿ ಗೊಂದಲ ಈಗ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಮನೆ ಕಳೆದುಕೊಂಡಿದ್ದು 167 ನಿವಾಸಿಗಳು. ಆದರೆ ಮನೆಗಾಗಿ ಅರ್ಜಿ ಬಂದಿರುವಂತದ್ದು 250. ಒಟ್ಟು ಮನೆಗಳನ್ನು ಕಳೆದುಕೊಂಡಂತಹ ನಿವಾಸಿಗಳ ಕುಟುಂಬಗಳು 167. ಆದರೆ ಮನೆ ಬೇಕು ಅಂತ ಅರ್ಜಿ ಹಾಕಿರೋರು 250 ಜನ ನಿವಾಸಿಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸ್ಥಳೀಯರ ಜೊತೆಗೆ ಹೊರ ರಾಜ್ಯ ವಾಸಿಗಳು ಕೂಡ ಅರ್ಜಿ ಹಾಕಿದ್ದಾರೆ. ಒಂದೇ ವಿಳಾಸದಿಂದ 2-3 ಅರ್ಜಿಗಳು ಸಲ್ಲಿಕೆಯಾಗಿರೋ ಮಾಹಿತಿಗಳು ಈಗ ತಿಳಿದು ಬರ್ತಾ ಇದೆ. ಒಂದೇ ಒಂದು ವಿಳಾಸದಿಂದ ಅಂದರೆ ಡೀಟೇಲ್ಸ್ ಏನಿದ್ದಾವೆ ಎಲ್ಲವೂ ಕೂಡ ಒಂದೇ, ಆದರೆ 2-3 ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಹೀಗಾಗಿ ಮತ್ತಷ್ಟು ಗೊಂದಲ ಈಗ ಎದುರಾಗ್ತಾ ಇದೆ. ಒಂದೆಡೆ ಅಧಿಕಾರಿಗಳು ಅವರ ದಾಖಲೆಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ, ಮತ್ತೊಂದೆಡೆ ಅವರ ಮೂಲವನ್ನು ಕೆದಕ್ತಾ ಇದ್ದಾರೆ. ಎಲ್ಲಿಂದ ಬಂದರು, ಜೊತೆಗೆ ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟೇಷನ್ಸ್ ಏನೇನಿದ್ದಾವೆ. ಇನ್ನು ಕೋಗಿಲು ಲೇಔಟ್ನ ಮನೆ ಹಂಚಿಕೆ ಪ್ರಕ್ರಿಯೆ ಅಷ್ಟೊಂದು ಸುಲಭವಾಗಿರುವಂಥದ್ದೇನಲ್ಲ. ಮನೆ ಹಂಚಿಕೆ ಪ್ರಕ್ರಿಯೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಜನವರಿ 1ಕ್ಕೆ ಮನೆ ಹಂಚಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಒಂದೇ ದಿನದಲ್ಲಿ ಸರ್ವೆ ಕಾರ್ಯ ಮುಗಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದರೆ ಅರ್ಜಿ ಸಲ್ಲಿಕೆಗಳು ಜಾಸ್ತಿಯಾಗಿದ್ದಾವೆ. ಒಂದೇ ವಿಳಾಸದಿಂದ 2-3 ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ. ಹೀಗಾಗಿ ಗೊಂದಲಗಳು ಉಂಟಾಗ್ತಾ ಇದೆ. ಹೀಗಾಗಿ ಮನೆ ಹಂಚಿಕೆ ಪ್ರಕ್ರಿಯೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಈಗ ತಾನೇ ಸರ್ವೆ ಮುಗಿತು. ಹೀಗಾಗಿ ಮೊದಲ ಪಟ್ಟಿ ಈಗ ತಯಾರಾಗಿದೆ. ಮೊದಲ ಪಟ್ಟಿ GBAಗೆ ಸಲ್ಲಿಕೆ ಮಾಡಿದ್ದಾರೆ ತಹಶೀಲ್ದಾರ್ ಅವರು. ದಾಖಲೆಗಳನ್ನು ಪರಿಶೀಲನೆ ಮಾಡಿ GBAಗೆ ಪಟ್ಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್. ಬೈಯಪ್ಪನಹಳ್ಳಿಯಲ್ಲಿ ಫ್ಲಾಟ್ಗಳು ಈಗಾಗಲೇ ಸಿದ್ಧವಾಗಿದ್ದಾವೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಫ್ಲಾಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದೇ ಪ್ಲಾಟ್ಗಳನ್ನು ನಿರಾಶ್ರಿತರಿಗೆ ಕೊಡಬೇಕು ಅಂತ ಸರ್ಕಾರ ಅಂದುಕೊಂಡಿದೆ. ಆದರೆ ಈಗ ಮನೆ ಕಳೆದುಕೊಂಡಿದ್ದು 167 ಕುಟುಂಬಸ್ಥರು. ಆದರೆ 250ರಷ್ಟು ಅರ್ಜಿಗಳು ಬಂದಿದ್ದಾವೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಈ ಮನೆಗಳನ್ನು ಹಂಚಿಕೆ ಮಾಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ ಅನ್ನೋ ಒಂದು ಮಾಹಿತಿಗಳು ಸರ್ಕಾರಕ್ಕೂ ಕೂಡ ಲಭ್ಯ ಆಗಿದೆ. ಹೀಗಾಗಿ 1ನೇ ತಾರೀಕಿಗೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಮನೆಗಳು ಯಾವಾಗ ಸಿಗತ್ತೆ, ಸಿಕ್ಕರೂ ಅರ್ಹರಿಗೆ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಮತ್ತೊಂದು ಹೋರಾಟ ಮಾಡ್ತೀವಿ ಅಂತ BJP ಕೂಡ ಹೇಳ್ತಾ ಇದೆ.